ಹಲೋ ಮಕ್ಕಳೇ, ಫಿಸಿಕ್ಸ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಕಂಟಿನ್ಯೂಷನ್ ಆಫ್ ದ ಪ್ರೀವಿಯಸ್ ಕ್ಲಾಸಸ್ ಪ್ರೀವಿಯಸ್ ವಿಡಿಯೋ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಚಾಪ್ಟ್ರಲ್ಲಿ CBSE ಸಿಲೆಬಸ್ ಅವರಿಗೆ 5.3, ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅವರಿಗೆ 1.3ನಲ್ಲಿ ಬರುವಂತಹ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಅದರಲ್ಲಿ ಪ್ರೀವಿಯಸ್ ವಿಡಿಯೋನಲ್ಲಿ ಅಪ್ ಟು ಕ್ವಶನ್ ನಂಬರ್ 2ನಲ್ಲಿ ಬರುವಂತಹ ಸಬ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಇವಾಗ ಕ್ವಶನ್ ನಂಬರ್ 3ನಲ್ಲಿ ಕ್ವಶನ್ ನಂಬರ್ 3ನಲ್ಲಿ ನಿಯರ್ಲಿ ಯು ಹ್ಯಾವ್ 10 ಸಬ್ ಕ್ವಶನ್ಸ್. ಅದು ಎಲ್ಲವನ್ನೂ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಅಟ್ ಎ ಟೈಮ್ 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಏನೇ ಡೌಟ್ಸ್ ಬಂದರೂ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ, ಮತ್ತು ಏನೇ ಕ್ವೆರೀಸ್ ಇದ್ದರೂ ದಯವಿಟ್ಟು ಅಲ್ಲಿ ಕೇಳಿ ಅಂತ ಕೇಳ್ಕೊಳ್ತೀನಿ. ಸೊ ಈಗ ಮೊದಲನೇ ಕ್ವಶನ್ ಏನು ಕೇಳ್ತಾರೆ, ಇದು ತುಂಬ ಸಿಂಪಲ್ಲು, 2 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್ನು. ಓಕೆ, ಸೊ ಅಂದರೆ ಕ್ವಶನ್ ನಂಬರ್ 6, 7 ಎಲ್ಲ ಸ್ವಲ್ಪ ಬೇರೆ ಒಂದು ಕಾನ್ಸೆಪ್ಟನ್ನು ಅಪ್ಲೈ ಮಾಡೋ ಥರ ಇದೆ. ಸ್ಟಾರ್ಟಿಂಗ್ ಕ್ವಶನ್ಸ್ ಎಲ್ಲ ತುಂಬ ಸಿಂಪಲ್ ಇದೆ, ಡೈರೆಕ್ಟ್ ಕ್ವಶನ್ಸು. ಸೊ ಸ್ಟೇಟ್ ಸಿಲೆಬಸ್ ಅವರಿಗೆ 1 ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ 2 ಮಾರ್ಕ್ಸಿಗೆ. ಓಕೆ, ಸೊ 2 ಮಾರ್ಕ್ಸ್ ಮ್ಯಾಕ್ಸಿಮಮ್ ಕೇಳಿದರೆ 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಇಷ್ಟೇ ಮಾರ್ಕ್ಸಿಗೆ ಎಕ್ಸಾಕ್ಟ್ಲಿ ಕೇಳ್ತಾರೆ ಅಂತ ನಾನು ಹೇಳೋದಕ್ಕಾಗಲ್ಲ, ಪಾಸಿಬಿಲಿಟೀಸ್ ಮಾತ್ರ ನಾನು ಹೇಳ್ಬೋದು. ಓಕೆ, ಫೈನ್. ಸೊ ಅದರಲ್ಲಿ ಮೊದಲನೇ ಕ್ವಶನ್ ನೋಡೋಣ. ಗಿವನ್ ದಟ್ A = 5, D = 3, AN = 50. ಡೈರೆಕ್ಟಾಗಿ ಕೇಳಿದರೆ ಫೈಂಡ್ N ಆ್ಯಂಡ್ SN ಅಂತೇಳಿ ಕೊಟ್ಟಿರೋ ವ್ಯಾಲ್ಯೂಸ್ಗಳನ್ನ ಫಸ್ಟ್ ಬರ್ಕೊಳ್ತಾ ಹೋಗೋಣ. A = 5, D = 3. ಓಕೆ, ಅದಾದಮೇಲೆ ಏನು ಕೊಟ್ಟಿದ್ದಾರೆ, ಇನ್ನೊಂದು AN ಕೊಟ್ಟಿದ್ದಾರೆ, AN = 50. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು N ಆ್ಯಂಡ್ ಅದೇ ರೀತಿ SN. ಓಕೆ, ಸೊ ಈಗ ಫಸ್ಟ್ ಎನ್ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ನಮಗೆ ಅಲ್ಟಿಮೇಟ್ಲಿ ಏನು ಬೇಕು, SN ಬೇಕು. SN ಬೇಕು ಅಂತ ಹೇಳಿದ್ರೆ SN ಫಾರ್ಮುಲಾ ಇಲ್ಲಿ ಹಾಕ್ತೀನಿ. SN = A ಮತ್ತು D ಕೊಟ್ಟಿರೋದ್ರಿಂದ ಲಾಸ್ಟ್ ಟರ್ಮ್ ಕೊಟ್ಟಿಲ್ಲ. ಓಕೆ, ಲಾಸ್ಟ್ ಟರ್ಮು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ. ಓಕೆ, ಸೊ ವಿ ಕ್ಯಾನ್ ಅಪ್ಲೈ ಡೈರೆಕ್ಟ್ಲಿ n/2 ಇಂಟು A ಪ್ಲಸ್ AN ಅಂತ ನಾವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು ಫಾರ್ಮುಲಾನ. ಓಕೆ, ಸೊ ಬಟ್ ಇಲ್ಲಿ N ವ್ಯಾಲ್ಯೂನೇ ನಮಗೆ ಗೊತ್ತಿಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಅಂದರೆ ದಟ್ ಮೀನ್ಸ್ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ಫೈನ್. ಸೊ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಎನ್ ವ್ಯಾಲ್ಯೂ ತಗೊಳ್ಳೋದಕ್ಕೆ ಇನ್ನೊಂದು ಫಾರ್ಮುಲಾ ಏನಿದೆ, AN ಫಾರ್ಮುಲಾ ಇದೆ. ಯಾಕಂದರೆ AN ಫಾರ್ಮುಲಾದಲ್ಲಿ ಬರುವ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. AN = A ಪ್ಲಸ್ n-1 ಟೈಮ್ಸ್ D. ಸೊ AN ವ್ಯಾಲ್ಯೂ ಏನು 50 ಕೊಟ್ಟಿದ್ದಾರೆ, A ವ್ಯಾಲ್ಯೂ ಏನು ದಟ್ ಈಸ್ 5 ಅಂತ ಕೊಟ್ಟಿದ್ದಾರೆ. N ವ್ಯಾಲ್ಯೂ ನಮಗೆ ಬೇಕು, ಸೊ ಹಾಗಾಗಿ ಇಟ್ಕೊಳ್ತೀನಿ. ಕಾಮನ್ ಡಿಫರೆನ್ಸ್ ಏನು 3. ಸೊ 5 ಪ್ಲಸ್ 3n - 3. ಓಕೆ, ಸೊ 5 - 3 ಅಂತ ಹೇಳಿದ್ರೆ 2. 5 + 3 ಏನು ಹೋಗಲ್ಲ, ಯಾಕಂದ್ರೆ ದೀಸ್ ಆರ್ ಅನ್ಲೈಕ್ ಟರ್ಮ್ಸ್. ಸೊ ಇವೆರಡು ಅಂದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇರೋದ್ರಿಂದ ಮೈನಸ್ ಆಗುತ್ತೆ. 2 + 3n = 50 ಆಗುತ್ತೆ. 2 ಈ ಕಡೆ ತಗೊಬಂದ್ರೆ 50 - 2 = 3n. ಸೊ 48 = 3n. ಅದೇ ರೀತಿ n = ವಾಟ್, 48 ಡಿವೈಡೆಡ್ ಬೈ 3. ಸೊ 3 1s 3 16s. ಓಕೆ, ಸೊ n = ಏನಾಗುತ್ತೆ, 16 ಆಗುತ್ತೆ. ಆ ವ್ಯಾಲ್ಯೂನ ಇಲ್ಲಿಗೆ ಅಪ್ಲೈ ಮಾಡೋಣ. ಓಕೆ, ಸೊ 16 ಡಿವೈಡೆಡ್ ಬೈ 2. A ವ್ಯಾಲ್ಯೂ ಏನಿದೆ 5 ಇದೆ, AN ವ್ಯಾಲ್ಯೂ ಏನಿದೆ 50 ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 8 × 55 ಬರುತ್ತೆ. 8 × 55 ಮಲ್ಟಿಪ್ಲೈ ಮಾಡೋಣ. 5 8s 44. ಓಕೆ, ಸೊ 5 8s 40 + 4 ಅಂದರೆ 440. ಸೊ SN = ಎಷ್ಟು ಬರುತ್ತೆ ಆನ್ಸರ್ ನಮಗೆ, 440 ಇಸ್ ದ ಆನ್ಸರ್. ಓಕೆ, ಸೊ ದಿಸ್ ಇಸ್ ಸಿಂಪಲ್. ಓಕೆ, ಇಷ್ಟ ಆನ್ಸರು. N = 16 ಅಂತ ಕನ್ಕ್ಲೂಡ್ ಮಾಡಿ ಆ್ಯಂಡ್ SN = 440 ಅಂತ ಕನ್ಕ್ಲೂಡ್ ಮಾಡಿದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಫೈನ್. ನಾವು ನೆಕ್ಸ್ಟ್ ಅದೇ ರೀತಿ ಇದೆ, ಇನ್ನೊಂದು ಕ್ವಶನಿಗೆ ಹೋಗೋಣ. ಸೊ ಇದೆಲ್ಲ ಸ್ವಲ್ಪ ಈಸಿ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಹೋಗೋಣ. ನೀವು ಅಷ್ಟೇ ಪಾಸ್ ಮಾಡಿ ಇದನ್ನೆಲ್ಲ ಎಲ್ಲಾದರೂ ಆನ್ಸರ್ ಬರಲಿಲ್ಲ ಅಂದಾಗ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಪಾಡಿ ನೀವು ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ಸೊ A = 7, A13 = 35. ಓಕೆ, ಸೊ S13 ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿ ಕಾಮನ್ ಡಿಫರೆನ್ಸ್ D ಫೈಂಡ್ ಔಟ್ ಮಾಡಬೇಕು. S13 ಫೈಂಡ್ ಔಟ್ ಮಾಡೋದ್ರಿಂದ ಲೆಟ್ ಅಸ್ ಪುಟ್ ದ ಫಾರ್ಮುಲಾ. S13 = ಓಕೆ, ಸೊ SN ಫಾರ್ಮುಲಾ ಹಾಕೋಣ. SN = n/2 ಇಂಟು A ಪ್ಲಸ್ AN ಫಾರ್ಮುಲಾ ಹಾಕೋಣ. ಓಕೆ, ಯಾಕೆಂತ ಹೇಳಿದ್ರೆ A ವ್ಯಾಲ್ಯೂ ಗೊತ್ತು. S13 ಹಾಕಿದಾಗ ಏನಾಗುತ್ತೆ, ಅದೇ ಫಾರ್ಮುಲಾದಲ್ಲಿ 13/2 ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ 7. ಓಕೆ, ಈ ವ್ಯಾಲ್ಯೂ ಏನಾಗ್ತೀರಾ ಅದೇ ವ್ಯಾಲ್ಯೂ ಇಲ್ಲಿರಬೇಕು, ದಟ್ ಈಸ್ A13. ಓಕೆ, ಸೊ 13 ಡಿವೈಡೆಡ್ ಬೈ 2. 7 ಪ್ಲಸ್ A13 ವ್ಯಾಲ್ಯೂ ಅವರೇ ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ 35 ಅಂತ ಹೇಳಿ. ಓಕೆ, ಸೊ 13 ಡಿವೈಡೆಡ್ ಬೈ 2 ಇಂಟು 35 ಪ್ಲಸ್, ಓಕೆ, ಸೊ ಬ್ರಾಕೆಟಲ್ಲೇ ಬರ್ದ್ಬಿಡೋಣ, 42 ಆಗುತ್ತೆ. ಓಕೆ, ಸೊ 21 ಆಗುತ್ತೆ. 13 × 21 ಮಲ್ಟಿಪ್ಲೈ ಮಾಡಿಬಿಟ್ಟು ಹೇಳಿ. ಸೊ ವಾಟ್ ವಿಲ್ ಬಿ ದ ಆನ್ಸರ್ ಅಂತೇಳಿ. ಅದೇ ರೀತಿ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕಾಮನ್ ಡಿಫರೆನ್ಸ್ ಎಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅಂದರೆ ಒಂದು SN ಫಾರ್ಮುಲಾ, ಇನ್ನೊಂದು AN ಫಾರ್ಮುಲಾ. AN = A ಪ್ಲಸ್ n-1 ಟೈಮ್ಸ್ D. ಓಕೆ, ಸೊ AN ಜಾಗದಲ್ಲಿ ಏನಿದೆ 13 ಇದೆ, ಫಸ್ಟ್ ಟರ್ಮು 7 ಪ್ಲಸ್ 13 - 1 ಇಂಟು D ವ್ಯಾಲ್ಯೂ ಗೊತ್ತಿಲ್ಲ. ಸೊ 7 + 12D. A13 ಅಂದರೆ 35. ಈ 7 ಈ ಕಡೆ ಬಂದರೆ 35 - 7 = 12D ಆಗುತ್ತೆ. 35 - 7 ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಿಮಗೆ ಎಷ್ಟು ಬರುತ್ತೆ, 20. ಓಕೆ, ಸೊ 28 ಬರುತ್ತೆ. 28 = 12D ಆಗುತ್ತೆ. ಸೊ ದೇರ್ ಫಾರ್ 28 ಡಿವೈಡೆಡ್ ಬೈ 12 = D. ಸೊ ಅದೇ ರೀತಿ ಇಲ್ಲೇನಾಗುತ್ತೆ 3. ಓಕೆ, ಸೊ 3 ಇಂದ 2, 14s 2 6 2 3s 2 7s. ಓಕೆ, ಸೊ 7/3 ಬರುತ್ತೆ. ಕಾಮನ್ ಡಿಫರೆನ್ಸ್ = 7/3. ಸೊ ಈ ವ್ಯಾಲ್ಯೂ ಇಟ್ಕೊಂಡು ಇನ್ನೊಂದು ಫಾರ್ಮುಲಾ ಬರುತ್ತಲ್ಲ, ಫಸ್ಟ್ ಫಾರ್ಮುಲಾ, ಅದನ್ನು ಅಪ್ಲೈ ಮಾಡಿ ನೀವು ಬರೀತಾ ಹೋಗ್ಬೋದು. ಓಕೆ, ಸೊ 13 × 21 ಎಷ್ಟು ಬರುತ್ತೆ ನೋಡಿ, ಮಲ್ಟಿಪ್ಲೈ ಮಾಡಿ ಹೇಳಿದಿರಾ, ಮಲ್ಟಿಪ್ಲೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದಿರಾ ಅಂದ್ಕೊಳ್ತೀನಿ. ಸೊ ಯು ವಿಲ್ ಗೆಟ್ 13 × 21. ಸೊ 273 ಸಿಗುತ್ತೆ. 273 ಸಿಗಬೇಕು. S13 = 273 ಆ್ಯಂಡ್ ಕಾಮನ್ ಡಿಫರೆನ್ಸ್ = 7/3. ಓಕೆ, ಸೊ ದಿಸ್ ಈಸ್ ದ ಆನ್ಸರ್. ಸೊ ಇಷ್ಟು ನಿಮಗೆ ಆನ್ಸರ್ ಬಂತು ಅಂದರೆ ನಿಮಗೆ
100% ಮಾರ್ಕ್ಸ್ ಸಿಗುತ್ತೆ. 2 ಮಾರ್ಕ್ಸಿಗೆ ಈಸಿ ಕ್ವಶನ್. ನಾವು ಲೆಟ್ ಅಸ್ ಮೂವ್ ಟು ಕ್ವಶನ್ ನಂಬರ್ ಸಬ್ ಕ್ವಶನ್ 3 and 4. ಓಕೆ, ಮೂರನೇ ಸಬ್ ಕ್ವಶನ್ಗೆ ಹೋಗೋಣ. ಮೂರನೇ ಸಬ್ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ನೋಡ್ತಾ ಹೋಗೋಣ. ಓಕೆ, ಸೊ ದ ಕ್ವಶನ್ ಈಸ್ ಲೈಕ್ ದಿಸ್. ಗಿವನ್ A12 is equal to 37, ಕಾಮನ್ ಡಿಫರೆನ್ಸ್ is equal to 3, ಫೈಂಡ್ A and S12 ಕೇಳಿದ್ದಾರೆ. ಸೊ ಅದೇ ರೀತಿ ಫೋರ್ತ್ ಸಬ್ ಕ್ವಶನ್ ಅಲ್ಲೂ ಕೇಳಿದ್ದಾರೆ. ಫಸ್ಟ್ ಮೂರನೇ ಕ್ವಶನ್ ಮಾಡೋಣ. ಓಕೆ, ಸೊ ಏನೇನು ಕೊಟ್ಟಿದ್ದಾರೆ? A12 is equal to 37, ಕಾಮನ್ ಡಿಫರೆನ್ಸ್ D is equal to 3 and we need to find A ಫಸ್ಟ್ ಟರ್ಮ್ and S12. ಓಕೆ, ಫೈನ್. ಸೊ ಈಗ ಫಸ್ಟ್ ಟರ್ಮ್ ಸಿಕ್ಕಿದ್ರೆ ನಮಗೆ S12 ಫಾರ್ಮುಲಾ ಹಾಕೋಣ ಫಸ್ಟ್. ದಟ್ ಮೀನ್ಸ್ SN, ಯಾಕಂದ್ರೆ ಲಾಸ್ಟ್ ಟರ್ಮ್ ಇದೆ. ಈಗ SN ಇದ್ದಾಗ ಲಾಸ್ಟ್ ಟರ್ಮ್ ಏನಾಗುತ್ತೆ? AN. S12 ಇದ್ದಾಗ ಲಾಸ್ಟ್ ಟರ್ಮ್ ಏನಾಗುತ್ತೆ? A12 ಅಷ್ಟೇ. ಸೊ SN is equal to n/2 into A plus AN. ಈಗ S12 ಆದರೆ ಏನಾಗುತ್ತೆ? S12 is equal to 12/2 into A ವ್ಯಾಲ್ಯೂ ನಾವು ತಗೋಬೇಕಷ್ಟೇ. A ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ರೆ ಮುಗೀತು. A12 ವ್ಯಾಲ್ಯೂ ಆಲ್ರೆಡಿ ಗೊತ್ತಿದೆ, ಅವರೇ ಕೊಟ್ಬಿಟ್ಟಿದ್ದಾರೆ. 6 plus 6 into A plus A12 is 37. ಸೊ ಈಗ ಎ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ನಮಗೆ ಈಸಿಯಾಗಿ S12 ಸಿಗುತ್ತೆ. ಓಕೆ, ಫೈನ್. ಎ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡೋಣ. A12 is equal to A plus 11D ಜನರಲ್ ಫಾರ್ಮ್ ಪ್ರಕಾರ. ಸೊ A12 is nothing but 37. ಎ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಹಾಗಾಗಿ ಎ ಅಂತಾನೆ ಬರೀತೀನಿ. ಪ್ಲಸ್ 11 into 3. ಓಕೆ, ಸೊ 11 into 3 ಅಂದರೆ 33 ಈ ಕಡೆ ಬಂದರೆ ಏನಾಗುತ್ತೆ ನಮಗೆ? 37 minus 33 is equal to A. ಸೊ ದೇರ್ ಫೋರ್ A is equal to what? 4. ಈ 4 ವ್ಯಾಲ್ಯೂನ ಇಲ್ಲಿಗೆ ಹಾಕೋದಷ್ಟೇ. 6 into, ಓಕೆ, ಸೊ A means what? 4. A means what? 4 plus 37. ಓಕೆ, ಸೊ 6 into 37 plus 4 ಅಂತ ಹೇಳಿದ್ರೆ 41. ಸೊ 6 1s are 6, 4 6 are 24. ಓಕೆ, ಸೊ ಎಷ್ಟು ಬರುತ್ತೆ ನಮಗೆ? S12 is equal to what? S12 is equal to 246. ಸೊ ತುಂಬ ಸಿಂಪಲ್ ಕ್ವಶನ್, ಇಷ್ಟ ಆನ್ಸರ್. ಓಕೆ, ಸೊ A is equal to 4, S12 is equal to 246. ಕ್ಲಿಯರ್? ಎಸ್. So I hope you understood. Now let us move to fourth sub question. So fourth sub question ಅಲ್ಲಿ ಏನು ಕೊಟ್ಟಿದ್ದಾರೆ? A3 ಕೊಟ್ಟಿದ್ದಾರೆ which is nothing but 15, S10 ಕೊಟ್ಟಿದ್ದಾರೆ which is nothing but 125. We have to find common difference and A10. ಓಕೆ, ಸೊ ನಾವು ಏನು ಮಾಡೋಣ ಈಗ? ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಏನು ಬೇಕು ನಮಗೆ? A10 ಬೇಕು, ಆರ್ ಕಾಮನ್ ಡಿಫರೆನ್ಸ್ ಬೇಕು. A10 ಇಲ್ಲಿ ಬರ್ಕೊಳ್ಳೋಣ. A10 is equal to what? A plus 9D. ಎ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅವರು ಕೊಟ್ಟಿಲ್ಲ. ಎ ವ್ಯಾಲ್ಯೂನು ಕೊಟ್ಟಿಲ್ಲ ನಮಗೆ. ಓಕೆ, ಸೊ ಹಾಗಾಗಿ ವಿ ವಿಲ್ ಗೋ ವಿತ್ ವಾಟ್? A3 ಯೂಸ್ ಮಾಡ್ಕೊಳ್ಳೋಣ. A3 is equal to what? A plus 2D. ಇಲ್ಲೂ ಅಷ್ಟೇ, ಫಸ್ಟ್ ಟರ್ಮ್ ಕೊಟ್ಟಿಲ್ಲ, ಬಟ್ ಆದರೆ ನಮಗೆ ಕಾಮನ್ ಡಿಫರೆನ್ಸು ಸಮೇತ ಕೊಟ್ಟಿಲ್ಲ. ಓಕೆನಾ? ಯಾಕಂದ್ರೆ ಇಲ್ಲಿ ನೋಡಿ, A3 ನಾವು ಎ ತಗೊಳ್ಳೋಣ ಅಂದರೆ ಕಾಮನ್ ಡಿಫರೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ ವಿ ಹ್ಯಾವ್ ಟು ಯೂಸ್ ಅಟ್ ದಟ್ ಟೈಮ್ S10 is equal to what? n/2 into 2A plus n minus 1 times D. ಈ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ಮಾಡೋಣ? S10 ಅಂದರೆ 125, ಅವರೇ ಕೊಟ್ಟಿದ್ದಾರೆ ವ್ಯಾಲ್ಯೂ. ಓಕೆ, ಸೊ 10 divided by 2 into ಎ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಪ್ಲಸ್ ಎನ್ ಅಂದ್ರೇನು? 10 minus 1 ಅಂದರೆ, ಓಕೆ, ಸೊ 10 minus 1 ಕಾಮನ್ ಡಿಫರೆನ್ಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ ಹಾಗಾಗಿ 5 2A plus 9D. ಓಕೆನಾ? ಓಕೆ, ಫೈನ್. ಸೊ ಈಗ ವಾಟ್ ಕ್ಯಾನ್ ವಿ ಡೂ? ಇಲ್ಲಿ 5 into 2A plus 9D ಇದೆ. ಇನ್ಸ್ಟೆಡ್ ಆಫ್, ಓಕೆ, ಸೊ ಇಲ್ಲಿ 5 into 2 ಅಂತ ಹೇಳಿದ್ರೆ ಏನಾಗುತ್ತೆ? ಓಕೆ, ಫೈನ್. ನಾವು ಒಂದು ಕೆಲಸ ಮಾಡೋಣ, ಮಲ್ಟಿಪ್ಲೈ ಮಾಡೋದಕ್ಕಿಂತ ವಿ ವಿಲ್ ಬ್ರಿಂಗ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಇಲ್ಲೇ ತಗೊಬಂದ್ಬಿಡ್ತೀನಿ. 125 divided by 5. ಓಕೆ, ಸೊ 2 1s are 2 5s are 5. ಈ ಕಡೆ ಬಂದಾಗ 125 divided by 5 ಆದರೆ 25 ಆಗುತ್ತೆ. ಇಸ್ ಈಕ್ವಲ್ ಟು ವಾಟ್? 2A plus 9D ಆಗುತ್ತೆ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಈಕ್ವೇಷನ್ 2, ದಿಸ್ ಆಸ್ ಈಕ್ವೇಷನ್ 1. ಹೌದಾ? ಸೊ ಈಗ A plus 9D ಇಲ್ಲಿ ಬರ್ಕೊಳ್ಳೋದಕ್ಕಿಂತ ಮುಂಚೆ 2 ಈಕ್ವೇಷನ್ ಸಿಕ್ಕಿದೆ. ವಿ ಹ್ಯಾವ್ ಟು ಗೋ ಫಾರ್ ಎಲಿಮಿನೇಷನ್ ಮೆಥಡ್. ಸೊ ಎಲಿಮಿನೇಷನ್ ಮೆಥಡ್ ಲಾಸ್ಟ್ ಟೈಮ್ ಮಾಡಿದ್ವಿ, ನಿಮಗೆ ನೆನಪಿರಬೇಕು. ಓಕೆ, ಸೊ A3 ಒಂದು ಕಡೆ ಏನಿದೆ? A3 ವ್ಯಾಲ್ಯೂ ಇದೆ. A3 is equal to A plus 2D ಇದೆ. A3 ವ್ಯಾಲ್ಯೂ ಇಲ್ಲಿ ಬರ್ಕೊಳ್ತೀನಿ. A3 ಅಂದರೆ ಎಷ್ಟು? 15 is equal to A plus 2D. ಇನ್ನೊಂದು ಕಡೆ ಏನಿದೆ? 25 is equal to 2A plus 9D. ಓಕೆ, ಸೊ ಎಲ್ಲೂ ಕೂಡ ಯಾವುದರ ಕೋಎಫಿಷಿಯೆಂಟು ಸೇಮ್ ಇಲ್ಲ. ಇಲ್ಲಿವರೆಗೂ ಸಾಲ್ವ್ ಮಾಡಿರೋ ಕ್ವಶನ್ಸ್ ಅಲ್ಲಿ ಕೋಎಫಿಷಿಯೆಂಟ್ ಸೇಮ್ ಇತ್ತು. ಎ ಇದ್ರೆ ಏನೇ ಇರೋದು, ಈಕ್ವೇಷನ್ 1 2 ಅಂತ ತಗೊಂಡು 1 - 2 ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಆ ಒಂದು ಕಾನ್ಸೆಪ್ಟನ್ನು ಅಪ್ಲೈ ಮಾಡೋದಕ್ಕಾಗಲ್ಲ. ಇನ್ಸ್ಟೆಡ್ ಆಫ್ ದಟ್ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ದಿಸ್ ಆಸ್ ಈಕ್ವೇಷನ್ 1, ದಿಸ್ ಆಸ್ ಈಕ್ವೇಷನ್ 2. ಇಲ್ಲೇನು ಮಾಡಬೇಕು? ಈಕ್ವೇಷನ್ 1 ಇಂಟು ದ ಕೋಎಫಿಷಿಯೆಂಟ್ ಆಫ್ ಎನಿ ಒನ್ ಆಫ್ ದ ವೇರಿಯಬಲ್. ಈಗ ಫಾರ್ ಎಕ್ಸಾಂಪಲ್ ಗಮನ ಇಟ್ಟು ಕೇಳ್ಕೊಳ್ಳಿ. ಈಗ ಕೋಎಫಿಷಿಯೆಂಟ್ ಆಫ್ ಎ ಏನಿದೆ? ಫಸ್ಟ್ ಈಕ್ವೇಷನ್ ಅಲ್ಲಿ 1 ಇದೆ. ಕೋಎಫಿಷಿಯೆಂಟ್ ಆಫ್ ಡಿ ಏನಿದೆ? 2 ಇದೆ. ಕೋಎಫಿಷಿಯೆಂಟ್ ಆಫ್ ಎ ಏನಿದೆ? 2 ಇದೆ. ಇಲ್ಲೇನಿದೆ? 9 ಇದೆ ಕೋಎಫಿಷಿಯೆಂಟ್ ಆಫ್ ಡಿ. ನಾವೀಗ ಏನು ಮಾಡಬೇಕು ಅಂದರೆ ಯಾವುದೋ ಒಂದು ವೇರಿಯಬಲ್ ಎ ಅಥವಾ ಡಿನ ಕೋಎಫಿಷಿಯೆಂಟ್ನ ಈಕ್ವಲ್ ಮಾಡ್ಕೋಬೇಕು. ಐದರ್ ಇಟ್ ಹ್ಯಾಸ್ ಟು ಬಿ 2 ಇನ್ ಬೋತ್ ದ ಸೈಡ್ ಆರ್ ಇಟ್ ಹ್ಯಾಸ್ ಟು ಬಿ 1 ಇನ್ ಬೋತ್ ದ ಸೈಡ್. ಯಾವಾಗಲೂ ಕಡಿಮೆ ಇರೋದಕ್ಕೆ ಈಕ್ವಲ್ ಮಾಡೋದಕ್ಕೆ ಹೋಗಬೇಡಿ, ಜಾಸ್ತಿ ಇರೋದಕ್ಕೆ ಈಕ್ವಲ್ ಮಾಡಿ. ಅಂದರೆ ಯಾವುದರ ಒಂದು ಕೋಎಫಿಷಿಯೆಂಟ್, ನೀವು ಯಾವುದರ ವೇರಿಯಬಲ್ ತಗೊಳ್ಳಿ, ಐದರ್ ಯು ಟೇಕ್ ಎ ಆರ್ ಡಿ. ಫಾರ್ ದಿಸ್ ಕ್ವಶನ್ ಲೆಟ್ ಅಸ್ ಟೇಕ್ ಎ. ಎನ ಕೋಎಫಿಷಿಯೆಂಟ್ ಏನಿದೆ? ಹೈಯೆಸ್ಟ್ ಕೋಎಫಿಷಿಯೆಂಟ್ 2 ಇದೆ. ಸೊ ಹಾಗಾಗಿ ಇನ್ನೊಂದು ಈಕ್ವೇಷನ್ಗೂ ನಾವೇನು ಮಾಡ್ತಾ ಹೋಗಬೇಕು? ಆ ಒಂದು ವೇರಿಯಬಲನ್ನು 2ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಅವಾಗ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಮಲ್ಟಿಪ್ಲೈ ದ ಈಕ್ವೇಷನ್ 1, ಯಾವ ವೇರಿಯಬಲ್ ಚೂಸ್ ಮಾಡಿರ್ತೀವೋ ಅದರ
ಕೋಎಫಿಷಿಯೆಂಟನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಈಕ್ವೇಷನ್ 1ಗೆ, ಸೆಕೆಂಡ್ ಈಕ್ವೇಷನಿನ ಕೋಎಫಿಷಿಯೆಂಟನ್ನು ಮಲ್ಟಿಪ್ಲೈ ಮಾಡಬೇಕು. ಸೊ ಹೋಲ್ ಈಕ್ವೇಷನಿಗೆ ಮಲ್ಟಿಪ್ಲೈ ಮಾಡಿದ್ರೆ ಸೊ 2 into 15 is this implies 2 into 15 is 30 is equal to 2 into a is 2a plus 2 into 2 is 4d. ಓಕೆ, ಸೊ ಅದೇ ರೀತಿ ಇಲ್ಲೇನು ಮಾಡಬೇಕು, ಆಲ್ಟರ್ನೇಟಿವ್ ಅಂದರೆ ಈಕ್ವೇಷನ್ 2ನ ಮೊದಲನೇ ವೇರಿಯೇಬಲ್ ಏನಿದೆ, ನಾವು ಏನು ಕನ್ಸಿಡರ್ ಮಾಡ್ಕೊಳ್ತೀವಿ ಅದರ ಕೋಎಫಿಷಿಯೆಂಟಿಂದ ಮಲ್ಟಿಪ್ಲೈ ಮಾಡಬೇಕು. ಏನಿದೆ 1. ಸೊ ಹೋಲ್ ಈಕ್ವೇಷನಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಲ್ಲಿ 25 is equal to 2a ಪ್ಲಸ್ 9d ಆಗುತ್ತೆ. ಓಕೆ, ಸಿ ಇವಾಗ ನಾವೇನು ಮಾಡಬೇಕು, ದಿಸ್ ಈಸ್ ಈಕ್ವೇಷನ್ 3, ದಿಸ್ ಈಸ್ ಈಕ್ವೇಷನ್ 4 ಅಂತ ತಗೊಂಡಾಗ ನಾವು ಯು ಕ್ಯಾನ್ ಅಬ್ಸರ್ವ್ ದ ಕೋಎಫಿಷಿಯೆಂಟ್ ಆಫ್ ಎ ಬಿಕೇಮ್ ಸೇಮ್. ಹೌದಾ ಸರ್, ಈ ಥರ ಮಾಡಿದ್ರೆ ವ್ಯಾಲ್ಯೂ ಏನಾರು ಚೇಂಜ್ ಆಗುತ್ತೆ, LHS RHS ಎಲ್ಲ ಈಕ್ವಲ್ ಬರುತ್ತಾ ಅಂದರೆ ಈಕ್ವಲ್ ಬಂದೇ ಬರುತ್ತೆ. ಇದನ್ನು ಯೂಶಲಿ 9th ಸ್ಟ್ಯಾಂಡರ್ಡಲ್ಲೂ ಕೂಡ ನೀವು ಮಾಡಿರ್ತೀರಾ. ಅಕಸ್ಮಾತ್ ಅಲ್ಲೇನಾದರೂ ಗೊತ್ತಾಗಿರಲಿಲ್ಲ ಅಂದರೆ ಇಲ್ಲಿ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಇನ್ ಡೆಪ್ತ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ ಫೈನ್. ಸೊ ಈಗ ಏನಾಯಿತು, ಎರಡು ವೇರಿಯೇಬಲ್ಸ್ನ ಕೋಎಫಿಷಿಯೆಂಟ್ ಸೇಮ್ ಆಯಿತು. ಹಾಗಾಗಿ ವಾಟ್ ಐ ವಿಲ್ ಗೋ ವಿತ್ ಡಿಫ್ರೆನ್ಸ್. ಈಕ್ವೇಷನ್ 3 - 4 ಮಾಡಿದಾಗ ಇಲ್ಲಿ ಮೈನಸ್ ಆಗುತ್ತೆ, ಮೈನಸ್ ಆ್ಯಂಡ್ ಹಿಯರ್ ಆಲ್ಸೋ ಮೈನಸ್. 30 - 25 ಅಂತ ಹೇಳಿದ್ರೆ ಎಷ್ಟು 5. ಓಕೆ, ಅದೇ ರೀತಿ 2a ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಗ್ರೇಟರ್ ವ್ಯಾಲ್ಯೂಸ್ ಏನೇನಿದೆ ಮೈನಸ್ 4ಅಲ್ಲಿ. ಓಕೆ, ಸೊ 9 - 4 ಅಂದರೆ 5d. ಓಕೆ, ಸೊ ಹಾಗಾಗಿ d is equal to 5 divided by -5 which will gives us d is equal to -1. ಓಕೆ, ಸೊ ಈಗ ಡಿ ಎಷ್ಟು ಬಂತು, -1 ಬಂತು. ಬಟ್ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಕ್ಕಿದ್ರೆ ನಮಗೆ ಆನ್ಸರ್ ಸಿಗಲ್ಲ. ವೈ? ಬಿಕಾಸ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ಎ 10. ಸೊ ಎ 10 ಅಂತ ಹೇಳಿದ್ರೇನು a ಪ್ಲಸ್ 9d ಅಂತ ಹೇಳಿದೆ. ಸೊ ಈಗೇನು ಗೊತ್ತಾಯ್ತು, 9 into d ವ್ಯಾಲ್ಯೂ -1 ಅಂತ ಗೊತ್ತಾಯ್ತು. ಆದರೆ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಎ. ಸೊ ಹಾಗಾಗಿ ಎ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋದಕ್ಕೋಸ್ಕರ ಪುಟ್ ದಿಸ್ ಈಕ್ವೇಷನ್ ಇನ್ ಎನಿ ಒನ್ ಆಫ್ ದ 4 ಈಕ್ವೇಷನ್. ಯಾವ 4 ಈಕ್ವೇಷನ್ ಇದೆ, 4ರಲ್ಲಿ ಯಾವ್ದಾದ್ರು ಒಂದು ಈಕ್ವೇಷನ್ಗೆ ಹಾಕಿ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಡಿ. ಸೊ ಈ ಒಂದು ಈಕ್ವೇಷನ್ಗೆ ಹಾಕೋಣ. ಓಕೆ, ಸೊ ಪುಟ್ ಡಿ ಈಸ್ ಈಕ್ವಲ್ ಟು -1 ಇನ್ ಈಕ್ವೇಷನ್ 2. ಯಾಕಂದರೆ ಇದು ಈಸಿಯಾಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಈ ಈಕ್ವೇಷನ್ಗೆ ತಗೊಳ್ತಾ ಇದ್ದೀನಿ. ಸೊ 25 is equal to 2 into a plus 9 into -1. ಏನಾಗುತ್ತೆ ಅವಾಗ 9 into -1 ಅಂದರೆ -9. ಈ ಕಡೆ ಬಂದಾಗ ಏನಾಗುತ್ತೆ 25 plus 9 ಆಗುತ್ತೆ. ಓಕೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ಆ ಮೈನಸ್ ಈ ಕಡೆ ಬಂದಾಗ +9 ಆಗುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ವಾಟ್ 2a. ಸೊ 34 is equal to 2a. therefore a is equal to 34 divided by 2 which is nothing but what 17. ಸೊ ಈ ಒಂದು 17 ವ್ಯಾಲ್ಯೂ ಇಲ್ಲಿಗೆ ಹಾಕ್ತೀನಿ. ಸೊ ಅವಾಗ ಏನಾಯಿತು, a10 is equal to 17 minus 9. 17 minus 9 ಅಂತ ಹೇಳಿದ್ರೆ ಎಷ್ಟು, ವಿಚ್ ಈಸ್ ನಥಿಂಗ್ ಬಟ್ ವಾಟ್ 8. ಓಕೆ, ಸೊ a10 ವ್ಯಾಲ್ಯೂ ಎಷ್ಟು ಬಂತು, 8 ಬಂತು. ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು, -1 ಬಂತು. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಓಕೆ, ಇಲ್ಲಿ ಕೋಎಫಿಷಿಯೆಂಟನ್ನು ಸೇಮ್ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಸೊ ಅದು ಸೇಮ್ ಮಾಡಲಿಲ್ಲ ಅಂದರೆ ನಿಮಗೆ ಯಾವುದು ಕ್ಯಾನ್ಸಲ್ ಆಗಲ್ಲ, ನಿಮಗೆ ಯಾವ ವ್ಯಾಲ್ಯೂನು ಸಿಗಲ್ಲ. ಓಕೆ ಫೈನ್, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಒಂದ್ಸಲ ಪಾಸ್ ಮಾಡಿ 1-2 ಸಲ ಸಾಲ್ವ್ ಮಾಡಿ, ನಿಮಗೆ ಈಸಿ ಆಗುತ್ತೆ ಕ್ವಶನ್ಸು. ಸೊ ಇಲ್ಲಿ ಏನೋ ಕ್ಲಮ್ಸಿ ಆಗಿದ್ರೆ ಒಂದ್ಸಲ ಪಾಸ್ ಮಾಡಿ ನೀವು ಸಾಲ್ವ್ ಮಾಡ್ತಾ ಹೋಗಿ. ಓಕೆ ಫೈನ್. So I hope you understood. Now let us move to question number 5 and 6. Question number 5 ಮತ್ತು 9 ತೊಗೊಂಡಿದ್ದೀನಿ. ಆಮೇಲೆ question number 5, 9 ಮತ್ತು 10ನ ಈ ಒಂದು ವಿಡಿಯೋನಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ದೆನ್ question number 6, 7, 8ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಆ question number 6, 7, 8ಅಲ್ಲಿ ನಿಮಗಿರುವಂತಹ ಕ್ವಶನಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ. ಹೊಸ ಕಾನ್ಸೆಪ್ಟ್ ಅಂದರೆ ನೀವು ಆಲ್ರೆಡಿ ಓದಿರ್ತೀರ ಆ ಕಾನ್ಸೆಪ್ಟ್. ದಟ್ ಮೀನ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಆ ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡೋದಕ್ಕೋಸ್ಕರ ಆ ಒಂದು 3 ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಕ್ವಶನ್ ನಂಬರ್ 5 ಆದಮೇಲೆ 9, ಅದಾದಮೇಲೆ 10th ಒಂದು ಕ್ವಶನ್ ಮಾಡಿಬಿಟ್ಟು ಈ ಒಂದು ವೀಡಿಯೋನಲ್ಲಿ ಇಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಫೈನ್. ಸೊ ಕ್ವಶನ್ ನಂಬರ್ 5 ಹೋಗೋಣ. ಕಾಮನ್ ಡಿಫ್ರೆನ್ಸ್ ಡಿ ಕೊಟ್ಟಿದ್ದಾರೆ 5 ಅಂತೇಳಿ, S9 ಕೊಟ್ಟಿದ್ದಾರೆ ವಿಚ್ ಇಸ್ 75 ಅಂತೇಳಿ. ವಿ ಹ್ಯಾವ್ ಟು ಫೈಂಡ್ ಎ ಆ್ಯಂಡ್ A9. ಓಕೆ, ಸೊ ಈಗ A9 ವ್ಯಾಲ್ಯೂ ಹಾಕೋಣ. A9 is equal to a plus 8d. ಬಟ್ ನಮಗೆ ಡಿ ಗೊತ್ತಿದೆ. ಓಕೆ, ಸೊ 8 into 5 ಅಂತ ಡಿ ವ್ಯಾಲ್ಯೂ ಗೊತ್ತಿದೆ, ಆದರೆ ಎ ವ್ಯಾಲ್ಯೂ ಗೊತ್ತಿಲ್ಲ. ಎ ವ್ಯಾಲ್ಯೂ ತಿಳ್ಕೊಳ್ಳೋದಕ್ಕೋಸ್ಕರ S9 ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ S9 ಫಾರ್ಮುಲಾ ಹಾಕೋಣ. S9 is equal to what 9/2 into 2a plus 9 minus 1 times d ಎಷ್ಟು 5. ಓಕೆ, S9 ವ್ಯಾಲ್ಯೂ ಎಷ್ಟಿದೆ 75. ನಾನು ಫಾರ್ಮುಲಾ ಹಾಕಿಲ್ಲ, ಡೈರೆಕ್ಟಾಗಿ ಬರ್ದಿದ್ದೀನಿ. ಬಟ್ ಎಕ್ಸಾಮಲ್ಲಿ ನೀವು ಫಾರ್ಮುಲಾ ಹಾಕಲೇಬೇಕು, ಜನರಲ್ ಫಾರ್ಮುಲಾನ ಬರೀಲೇಬೇಕು. ಓಕೆ, ಸೊ 9/2 2 into a ವ್ಯಾಲ್ಯೂ ಗೊತ್ತಿಲ್ಲ. ಸೊ 9 minus 1 ಅಂದರೆ 8, 8 5 40 ಆಗುತ್ತೆ. ಓಕೆ, ಸೊ 2ನ ಈ ಕಡೆ ತಗೊಳ್ಳೋಣ. 75 into 2 is equal to 9 into 2a plus 40. ಓಕೆ, ಸೊ 75 into 2 ಅಂದರೆ 150 is equal to 9 2s. ಓಕೆ, ಸೊ 9 ಒಂದು ಕೆಲಸ ಮಾಡೋಣ, ಕೆಳಗಡೆ ತಗೊಂಡ್ಬಿಡೋಣ. ಓಕೆ, ಸೊ 150 divided by 9, ಯಾಕಂದರೆ ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಬಂದಾಗ ಡಿವಿಷನ್ ಆಗುತ್ತೆ. ಸೊ 2a plus 40 ಆಗುತ್ತೆ. ಓಕೆ, ಸೊ 3 3s 3 5s. ಓಕೆ, ಸೊ 50 divided by 3 is equal to what 2a plus 40 ಆಯಿತು. ಈ 40 ಈ ಕಡೆ ತಗೊಬರ್ತೀನಿ ಮತ್ತೊಂದ್ಸಲ. ಸೊ 50/3 minus 40 is equal to 2a ಆಗುತ್ತೆ. ಓಕೆ, ಸೊ ಇಲ್ಲಿ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಸೊ ಹಾಗಾಗಿ LCM ಮೆಥಡಾಲಜಿಗೆ ಹೋಗಬೇಕು, ಬಿಕಾಸ್ ದೀಸ್ ಆರ್ ಫ್ರಾಕ್ಷನ್ಸ್. ಸೊ ಇಲ್ಲಿ 50 ಮೈನಸ್ ಇಲ್ಲೇನಾಗುತ್ತೆ 120 ಆಗುತ್ತೆ, is equal to 2a. ಓಕೆ, ಸೊ ಕಂಟಿನ್ಯೂಷನ್ ಪಾರ್ಟ್ ಇಲ್ಲಿ ಮಾಡ್ತೀನಿ. ನೆಕ್ಸ್ಟ್ 50 minus 120 ಅಂತ ಹೇಳಿದ್ರೆ ನಿಮಗೆ ಓಕೆ, ಸೊ 70 ಸಿಗುತ್ತೆ. -70 divided by 3 is equal to 2a. ಸೊ ಈ 2 ಈ ಕಡೆ ಬಂತು ಅಂತ ಹೇಳಿದ್ರೆ -70
minus 70 divided by 3 into 2 is equal to a. So therefore minus 70 divided by 6 is equal to a. A ವ್ಯಾಲ್ಯೂ ಏನಾಯಿತು minus 70 by 6 ಆಯಿತು. ಸೊ ಅದೇ ವ್ಯಾಲ್ಯೂ ನಾನು ಮತ್ತೆ ಇಲ್ಲಿಗೆ ಅಪ್ಲೈ ಮಾಡಬೇಕು minus 70 divided by 6. ಸೊ ಅವಾಗ ಏನಾಗುತ್ತೆ minus 70 by 6 plus 8 5 is 40. Once again we have to go for LCM. 6 is the LCM. minus 70 plus so 6. Okay, so ಇಲ್ಲೇನಾಗುತ್ತೆ 240 ಆಗುತ್ತೆ. So therefore minus 70 ಮತ್ತೆ 240 ನ ಮೈನಸ್ ಮಾಡಿದ್ರೆ you will get 0 and okay, so 14 ನಲ್ಲಿ 7 ಹೋಯ್ತು ಅಂತ ಹೇಳಿದ್ರೆ 7. Okay, so 170 ಸಿಗುತ್ತೆ minus 170 divided by 6. So therefore a9 is equal to what? minus 170 divided by 6. So that is the what answer. So ಇಲ್ಲಿ ನಮಗೆ ಏನು ಸಿಕ್ತು? a value minus 70 by 6 is the answer and a9 is minus 170 divided by 6. Just cross check ಮಾಡ್ಕೊಳ್ಳಿ ಒಂದ್ಸಲ ಆನ್ಸರ್ನ and then we can move to the next question. Okay, so ಏನೇನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. a is equal to what? 3, n is equal to 8 and s is equal to 192. So we have to find the value of d. Okay, so ಇಲ್ಲಿ s ಅಂತ ಬರೀ s ಅಂತ ಕೊಟ್ಟಿದ್ರೆ that means sn ಅಂತ ಅರ್ಥ ಅಷ್ಟೇ. ಓಕೆ ಫೈನ್. ಸೊ ಈಗ ಏನಾಯಿತು n is equal to 8 ಆದಾಗ sn ಅಂತ ಹೇಳಿದ್ರೇನು s8 is equal to 192 ಅಂತ ತಗೋಬೇಕು. ಓಕೆ ಫೈನ್. ಸೊ s ಅಂತ ಕೊಟ್ಟಾಗ 192 ಕೊಟ್ಟಿದ್ರೆ we have to consider it as sn ಅಂತ. ಸೊ sn ಅಂದ್ರೆ n ವ್ಯಾಲ್ಯೂ ಆಲ್ರೆಡಿ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನು ತಗೋಬೇಕು? s8 ಅಂತಾನೆ ತಗೋಬೇಕು. ಸೊ ಈ ಕಾಮನ್ ಡಿಫ್ರೆನ್ಸ್ ತಗೊಳ್ಬೇಕು. ನಾವು ಈ ಕಾಮನ್ ಡಿಫ್ರೆನ್ಸ್ ಎಸ್ ಎನ್ ಫಾರ್ಮುಲಾದಲ್ಲಿ ಸಿಗುತ್ತೆ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2. ಲಾಸ್ಟ್ ಟರ್ಮ್ ನಮಗೆ ಕೊಟ್ಟಿಲ್ದಲೇ ಇರೋದ್ರಿಂದ ಆಬ್ವಿಯಸ್ಲಿ ನಾವು ಫಸ್ಟ್ ಫಾರ್ಮುಲಾಗೆ ಹೋಗಬೇಕು. 2a ಪ್ಲಸ್ ಎನ್ ಮೈನಸ್ 1 ಟೈಮ್ಸ್ ಡಿ. ಓಕೆ, ಸೊ ಎನ್ ಅಂತ ಹೇಳಿದ್ರೆ 8 ಬೈ 2. ಓಕೆ, 8 by 2, s8 is equal to 8 by 2 into 2, a value is 3 plus 8 minus 1, 8 minus 1, ಕಾಮನ್ ಡಿಫ್ರೆನ್ಸ್ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಇಲ್ಲೇ ಅನ್ನೋನ್ ಟರ್ಮ್ ಓನ್ಲಿ 1 ಇದೆ, ಅಂದರೆ ಡಿ ಇಸ್ ದ ಅನ್ನೋನ್ ಟರ್ಮ್ ಇನ್ ದ ಈಕ್ವೇಷನ್. ಸೊ ಹಾಗಾಗಿ ಈಸಿಯಾಗಿ ನಮಗೆ ಆನ್ಸರ್ ಸಿಗುತ್ತೆ. ಸೊ 192 is equal to 4, 2 3 is 6 ಪ್ಲಸ್ 8 minus 1 ಅಂದರೆ 7d. ಓಕೆ, ಸೊ 4 ಕೆಳಗಡೆ ಬಂದಾಗ 192 divided by 4 is equal to 6 plus 7d. ಸೊ 4 1s 4 4s 16, ಎಷ್ಟು ಉಳಿಯುತ್ತೆ? 3 ಉಳಿಯುತ್ತೆ. 4 8s 32. ಸೊ 48, ಈ ಪ್ಲಸ್ 6 ಈ ಕಡೆ ಬಂದಾಗ ಮೈನಸ್ 6 ಆಗುತ್ತೆ, is equal to 7d ಆಗುತ್ತೆ. 48 minus 6 ಅಂದರೆ 42 is equal to 7d. ಓಕೆ, ಸೊ 42 is equal to 7d ಆದರೆ 42 divided by 7 is equal to d. 7 1s 7 6 42. ಸೊ therefore ಕಾಮನ್ ಡಿಫ್ರೆನ್ಸ್ is equal to what? 6. ಸೊ ಕಾಮನ್ ಡಿಫ್ರೆನ್ಸ್ ಏನು ಬರುತ್ತೆ? ನಮಗೆ 6 ಬರುತ್ತೆ. ಸೊ ಸಿಂಪಲ್ ಡೈರೆಕ್ಟ್ ಕ್ವಶನು ಕಾಮನ್ ಡಿಫ್ರೆನ್ಸ್. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಬರೀ ಎಸ್ ಅಂತ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬೇಡಿ. ಎಸ್ ಅಂದರೆ ಎಸ್ ಎನ್ ಅಂತಲೇ ಅರ್ಥ. ಎನ್ ವ್ಯಾಲ್ಯೂನಲ್ಲಿ 8 ಇದೆ, ಸೊ ಹಾಗಾಗಿ 8 ಹಾಕಬೇಕು. ಓಕೆ, ಸೊ ದಿಸ್ ಇಸ್ ದ ಸಿಂಪಲ್ ವಾಟ್ ಸೊಲ್ಯೂಷನ್. ತುಂಬ ಸಿಂಪಲ್ ಕ್ವಶನ್ನು, ಈಸಿ ಕ್ವಶನ್ನು, ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನಾನು ಲಾಸ್ಟ್ ಪ್ರೀವಿಯಸ್ ಕ್ವಶನಲ್ಲಿ ಏನು ಮಾಡ್ಬಿಟ್ಟಿದೆ? ಎ ಇಸ್ ಈಕ್ವಲ್ ಟು ಮೈನಸ್ 70 by 6 ಅಂತಿದೆ. ಇದು ಇನ್ನೂ ಮತ್ತೆ ಸಿಂಪ್ಲಿಫೈ ಆಗ್ಬೋದು, ನೋಡೋಣ. ಯಾಕಂದರೆ ಬೋತ್ ಆರ್ ಈವನ್ ನಂಬರ್. ಇಷ್ಟು ಬರೋದ್ರೆ ಆನ್ಸರ್ ಮಾರ್ಕ್ಸ್ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿ ನೀವು ಆನ್ಸರ್ ಇಡಬೇಕಾಗುತ್ತೆ. 170 ಆ್ಯಂಡ್ 6 ಬೋತ್ ಆರ್ ಈವನ್ ನಂಬರ್. ಸೊ ಹಾಗಾಗಿ 2 ಇಂದ ಡಿವೈಡ್ ಆಗೇ ಆಗುತ್ತೆ. ಸೊ a9 is equal to what? 2 3s 2 8s 16 ಆ್ಯಂಡ್ 2 5s minus 85 divided by 3. ಓಕೆ, ಸೊ ಇದು ಕರೆಕ್ಟ್ ಆನ್ಸರು. ಇದು ಆನ್ಸರ್ ಕರೆಕ್ಟು, ಬಟ್ ಮಾರ್ಕ್ಸ್ ಹೋಗೋಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಈವನ್ ನಂಬರ್ ಇರೋದ್ರಿಂದ ಯು ಹ್ಯಾವ್ ಟು ಸಿಂಪ್ಲಿಫೈ. ಸೊ 2 3s 2 35s. ಸೊ therefore a is equal to what? minus 35 divided by 3. ಓಕೆ, ಸೊ ಇಲ್ಲಿ ಬರೆದು ಬಿಡ್ತೀನಿ. a is equal to minus 35 divided by 3 ಅಂತನಾದರೂ ಬರಿಬೋದು. ಸೊ ಹಾಗಿದ್ರೆ minus 35 divided by 3ನ ಇಲ್ಲಿಗೆ ಹಾಕ್ಬೋದಿತ್ತಲ್ಲ ಸರ್? ಇಲ್ಲಿಗೆ ಹಾಕ್ಬೋದಿತ್ತು. ಹಾಕಿದರೆ ಡೈರೆಕ್ಟ್ ನಿಮಗೆ 85 by 3 ಬರುತ್ತೆ. ಓಕೆ, ಸೊ ಈಗ ನಾನು ಇದನ್ನೇ ಯೂಸ್ ಮಾಡಿಕೊಂಡು ಆನ್ಸರ್ ಬರೆದಾಗಲೂ ಐ ಗಾಟ್ minus 85 by 3. ಈ ವ್ಯಾಲ್ಯೂನ ಹಾಕಿದ್ರು ನಮಗೆ minus 85 by 3ನೇ ಸಿಗಬೇಕು, ಅಷ್ಟೇ ಸಿಗುತ್ತೆ. ಓಕೆ, ನೀವು ಬೇಕಾದರೆ ಈ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಎ ವ್ಯಾಲ್ಯೂನ minus 35 by 3 ಅಂತ. ಆವಾಗಲೂ ನಿಮಗೆ ಇದೇ ಆನ್ಸರ್ ಸಿಗುತ್ತೆ. ಓಕೆ ಫೈನ್, ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ನಾವು ಲೆಟ್ ಅಸ್ ಮೂವ್ ಟು ದ 10th ಕ್ವಶನ್, 10th ಸಬ್ ಕ್ವಶನ್. 10th ಲಾಸ್ಟ್ ಕ್ವಶನ್ ನೋಡೋಣ. 10th ಕ್ವಶನ್ ಏನಿದೆ ಅಂತ ನೋಡೋಣ. ಓಕೆ, ಸೊ ಎಲ್ ಇಸ್ ಈಕ್ವಲ್ ಟು 28, ಎಸ್ ಇಸ್ ಈಕ್ವಲ್ ಟು 144. ಸಿಮಿಲರ್ ಕ್ವಶನ್. ಎಸ್ ಕೊಟ್ಟಿದ್ರೆ ನಮಗೆ ಎಸ್ ಎನ್ ಅಂತಲೇ ತಗೋಬೇಕು. ಅವರೇ ಕೊಟ್ಟಿದ್ದಾರೆ ದೇರ್ ಆರ್ ಟೋಟಲ್ 9 ಟರ್ಮ್ಸ್ ಅಂತ. ಸೊ ದೇರ್ ಫಾರ್ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ? 9. ಸೊ ದೇರ್ ಫಾರ್ ಇದನ್ನ ಇಲ್ಲಿ ಬರ್ಕೊಳ್ಳೋದಾದರೆ S9 ಇಸ್ ಈಕ್ವಲ್ ಟು 144 ಆಯಿತು. ವಿ ನೀಡ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ. ಸೊ ಡೈರೆಕ್ಟ್ ಫಾರ್ಮುಲಾ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಓಕೆ, ಸೊ ನಾನು ಎಸ್ ಎನ್ ಫಾರ್ಮುಲಾಗೆ 3 ಫಾರ್ಮುಲಾ ಬರೆದಿದ್ದೆ. ಸೊ ಫಸ್ಟ್ ಸೆಕೆಂಡ್ ಮೂರನೇ ಫಾರ್ಮುಲಾನ ನಾವು ಇಲ್ಲಿ ಅಪ್ಲೈ ಮಾಡೋಣ. ಎಸ್ ಎನ್ ಇಸ್ ಈಕ್ವಲ್ ಟು n by 2 ಇಂಟು ಎ ಪ್ಲಸ್ ಎಲ್. ಓಕೆ, ಸೊ ಎಸ್ ಎನ್ ಅಂತ ಹೇಳಿದ್ರೆ S9. ಓಕೆ, ಸೊ S9 ಇಸ್ ಈಕ್ವಲ್ ಟು 9 by 2. ಫಸ್ಟ್ ಟರ್ಮ್ ಈಸ್ ಹೌ ಮಚ್ ಗೊತ್ತಿಲ್ಲ ನಮಗೆ, ಅದನ್ನೇ ಫೈಂಡ್ ಔಟ್ ಮಾಡಬೇಕು. ಎಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 28 ಅಂತ ಹೇಳಿ 28. ಓಕೆ, S9 ಅಂದರೆ 144 ಇಸ್ ಈಕ್ವಲ್ ಟು 9 ಡಿವೈಡೆಡ್ ಬೈ 2 ಓಕೆ, ಸೊ ಎ ಪ್ಲಸ್ 28.
ಈ 2ನ ಈ ಕಡೆ, ಯಾಕಂದರೆ ಇಲ್ಲೇ ಡಿವೈಡ್ ಮಾಡಿದ್ರೆ ಡೆಸಿಮಲ್ಸಲ್ಲಿ ಬರುತ್ತೆ, ಡೆಸಿಮಲ್ಸ್ ಬಂದರೆ ಮತ್ತೆ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಸೊ ಈ 2 ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 144 ಇಂಟು 2 ಈಸ್ ಈಕ್ವಲ್ ಟು ಓಕೆ. ಸೊ 9 ಇಂಟು ಎ ಪ್ಲಸ್ 28. 144 ಇಂಟು 2 ಅಂದರೆ 288 ಈಸ್ ಈಕ್ವಲ್ ಟು 9 ಎ ಪ್ಲಸ್ 28 ಆಗುತ್ತೆ. ಓಕೆ, ಸೊ ಹಿಯರ್ ಐ ವಿಲ್ ಸಾಲ್ವ್. ಓಕೆ, ಸೊ ಇಲ್ಲಿ 288 ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇದು ಈ ಕಡೆ ಬಂದಾಗ ಡಿವಿಷನ್ ಆಗುತ್ತೆ. ಸೊ 9 ಈಸ್ ಈಕ್ವಲ್ ಟು ಎ ಪ್ಲಸ್ 28 ಆಗುತ್ತೆ. ಎ ಪ್ಲಸ್ 28. ಸೊ 9 1s 9 3s 27. ಓಕೆ, ಆ್ಯಂಡ್ ದೆನ್ 9 2s 18 ಆಗುತ್ತೆ. ಸೊ 28 ಈ ಕಡೆ ಬಂದಾಗ 32 ಮೈನಸ್ 28 ಈಸ್ ಈಕ್ವಲ್ ಟು ಎ ಆಯಿತು. 32 ಮೈನಸ್ 28 ಅಂದರೆ 4. ಎ ಈಸ್ ಈಕ್ವಲ್ ಟು 4. ಓಕೆ, ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಸೊ 10 ಕ್ವಶನ್ಸ್ ಅಂದರೆ ನಾವು ಕ್ವಶನ್ ನಂಬರ್ 6, 7, 8 ಬಿಟ್ಟು ಮಿಕ್ಕಿರೋ ಅಷ್ಟು ಕ್ವಶನನ್ನು ಸಾಲ್ವ್ ಮಾಡಿದ್ವಿ ಈ ವಿಡಿಯೋನಲ್ಲಿ. ಐ ಹೋಪ್ ಯು ಅಂಡರ್ಸ್ಟುಡ್ ಆಲ್ ದ ಕ್ವಶನ್ಸ್. ಎಲ್ಲ ಕ್ವಶನ್ಸು ತುಂಬ ಈಸಿಯಾಗಿದೆ, ಕಷ್ಟ ಅಂತ ಯಾವುದೂ ಇಲ್ಲ. ಇದ್ರ ಮೇಲೆ ಬೇರೆ ವ್ಯಾಲ್ಯೂಸ್ಗಳನ್ನು ಚೇಂಜ್ ಮಾಡಿ ಕೇಳ್ಬೋದು ಅಷ್ಟೇ ಈ ಥರ ಕ್ವಶನ್ಸಲ್ಲಿ. ಮತ್ತಿನ್ನೇನು ನಿಮಗೆ ಅಪ್ಲಿಕೇಶನ್ ಲೆವೆಲಲ್ಲಿ ಕೇಳೋದಕ್ಕಾಗಲ್ಲ, ಯಾಕಂದರೆ ಡೈರೆಕ್ಟ್ ವ್ಯಾಲ್ಯೂಸ್ ಕೇಳಬೇಕಾಗುತ್ತೆ. ಆ 3 ಕ್ವಶನ್ ಏನಿದೆ ಅದ್ರ ಮೇಲೆ ಜಾಸ್ತಿ ಕೇಳ್ಬೋದಾದಂಥ ಚಾನ್ಸಸ್ ಜಾಸ್ತಿ ಇದೆ, ಯಾಕಂದರೆ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕಾನ್ಸೆಪ್ಟ್ ಬರುತ್ತೆ, ಅದನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಷ್ಟು ಕಂಪ್ಲೀಟ್ ಪ್ರಾಬ್ಲಮ್ಯಾಟಿಕ್ಸು ಅರ್ಥ ಆಯಿತು ಅಂದ್ಕೊಳ್ತೀನಿ. ನಿಮಗೇನೇ ಡೌಟ್ಸ್ ಇದ್ದರೂ ನಾನು ಸ್ಟಾರ್ಟಿಂಗೇ ಹೇಳ್ದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇದರಲ್ಲಿ ಯಾವುದೇ ಕ್ವಶನನ್ನು ನೀವು ಸಾಲ್ವ್ ಮಾಡುವಾಗ ಪಾಸ್ ಮಾಡಿ ನೀವು ಕಮೆಂಟಲ್ಲಿ ಆನ್ಸರ್ ಹಾಕಿ, ಆಮೇಲೆ ಆನ್ಸರ್ ಸರಿ ಇದೆಯಾ ಅಂತ ಹೇಳಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. ನೀವೇನಾದರೂ ಈ ವಿಡಿಯೋನ ಫಸ್ಟಾಗಿ ನೋಡ್ತಾ ಇದ್ದರೆ ಕಂಪ್ಲೀಟ್ ಎಲ್ಲ ಚಾಪ್ಟರ್ಸ್ 10th ಸ್ಟ್ಯಾಂಡರ್ಡ್ ಸಿಲೆಬಸ್ಸಲ್ಲಿ ಬರುವ ಎಲ್ಲ ಚಾಪ್ಟರ್ಸ್ಗಳನ್ನು ನಾನು ವೀಡಿಯೋಸ್ನ ಮಾಡಿ ಪ್ಲೇಲಿಸ್ಟ್ ಪ್ರಕಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಫೈನ್. ಸೊ ನೀವು ಯಾರು ಹೊಸಬ್ರಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಇದನ್ನು ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಕೇಳ್ತಾ ನಮಸ್ತೆ.